ಶ್ರೀಯುತ ನಮ್ಮ ಅಂಬೇಡ್ಕರನ್ನು ನೆನೆಯುತ್ತಾ ಇವತ್ತು ಒಂದು ನಾನು ಎಸೋಡ್ ಬಿಡಲಿಕ್ಕಿದ್ದೇನೆ. ಏನಂತ ಹೇಳಿದರೆ, ನಮ್ಮ SC/ST ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದರೆ, ಇಲ್ಲಿ ನಮ್ಮ ಮಂದರ್ತಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಹಾಗೂ ದತ್ತು ಇಲಾಖೆ ಅಂದರೆ ಎಂಡಮೆಂಟ್ ಅಂತೇಳಿ ಕರೀತಾರೆ. ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಜಾತಿಯವರನ್ನು ಅಲ್ಲಿ ಕೆಲಸಕ್ಕೆ ತಗೊಂಡಿದ್ದಾರೆ. ST ಅವರನ್ನು ಸಹ ತಗೊಂಡಿದ್ದಾರೆ. ಅದೇ ರೀತಿಯಲ್ಲಿ ಮತ್ತು ಜಾತಿ ಬಗ್ಗೆ ಹೇಳೋದಾದರೆ, ಅಲ್ಲಿ ಜಾತಿಯನ್ನು ಯಾವತ್ತೂ ಹೇಳಬಾರ್ದು, ಮತ್ತು ಜಾತಿ ಹೇಳಿದೆ ನಮಗೆ ಹೆಸರನ್ನು ಹೇಳಲಿಕ್ಕಾಗೋದಿಲ್ಲ. ಅಲ್ಲಿ ಹೆಚ್ಚು ಜನ ಇರುವಂಥದ್ದು ಮಗವೇರರು, ಏಳನೇದಾಗಿರುವಂಥದ್ದು ಶೆಟ್ರು, ಮೂರನೆಗೆ ಇರುವಂಥದ್ದು ಅಲ್ಲಿ ಈ ಥರದ್ದು ಅಂತ ಹೇಳಿದರೆ ಕುಲಾಲರು ಒಂದು, ಪೂಜಾರರು ಒಂದು, ಹಾಗೆ ಮತ್ತು ಉಳಿದ ಎಲ್ಲ ಶೆಟ್ರು ಮತ್ತು ಮಗವೇರರು. ಅಲ್ಲಿ ನಮ್ಮ ದತ್ತು ಇಲಾಖೆ ಅಂತೇಳಿ ಮಾಡಿದ್ದಾರೆ. ಯಾವುದೇ ಟೆಂಡರ್, ಯಾವುದೇ ಅನುಮತಿ ಇಲ್ಲದೆ ಇವರ ಕುಟುಂಬದವರೇ ಒಂದೇ ಮನೆಯವರು ಒಂದು 4-5 ಜನ ಇದ್ದಾರೆ. ಅದು ದಾಖಲಾತಿ ನಾನು ಕೊಡ್ತೇನೆ. ಒಂದೇ ಮನೆಯವರು ಅಂತ ಹೇಳಿದರೆ ಯಾವ ಜಾತಿಯೆಲ್ಲ ಹೇಳಿದ್ದೇನಲ್ಲ, ಇಷ್ಟು ಜಾತಿಯಲ್ಲಿ ಅವರಿಗೆ ಅಲ್ಲಿ ಕೆಲಸ ಸಿಕ್ಕಿದೆ. ಇನ್ನು ಮುಂದೆ ಇಷ್ಟು ದಿನ ಹೋದದನ್ನು ನಾವು ಮರೆತು ಇನ್ನೂ ಬರುವಂಥದ್ದು. ಯಾಕಂತ ಹೇಳಿದರೆ, ಅಲ್ಲಿ ಈಗ ಇನ್ನು ಕೆಲವೇ ದಿನದಲ್ಲಿ ಮ್ಯಾನೇಜರ್ ಆದಂಥ ಚೆಮ್ಮಣ್ಣ ರಿಟೈರ್ಡ್ ಆಗಲಿಕ್ಕಿದ್ದಾರೆ. ಅವ್ರ ಜಾಬಿಗೂ ಇನ್ನೊಬ್ಬರು ಹೋಗ್ತಾರೆ. ಆವಾಗ ಅಲ್ಲಿಗೂ ಒಂದು ವ್ಯಕ್ತಿ ಬರಬೇಕಾಗ್ತದೆ. ಹಾಗೆಯೇ ನಮ್ಮ ಹೈಸ್ಕೂಲ್, ಕಾಲೇಜ್, ಎಲಿಮೆಂಟ್ರಿ ಅಲ್ಲಿ SC/STಗೆ ಮೀಸಲಾತಿ ಇದೆ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಈಗ ನಮ್ಮ ಸಂಘ ಸಮಿತಿಯವರ ಗಮನಕ್ಕೆ ಬರಲಿ ಅಂತೇಳಿ. ಇದೆಲ್ಲ ಮುಚ್ಚುಮರೆ ಮಾಡುವಂಥದ್ದು. ಇದು ಒಂದೇ ಮನೆಯವರಿಗೆ 5 ಜನ ಒಂದೇ ಮನೆಯವರಿಗೆ 5 ಜನರಿಗೆ ಕೆಲಸ ಕೊಟ್ಟಂಥ ದಾಖಲಾತಿ ಉಂಟು. ಹಾಗೆ 5 ಜನ ಒಂದೇ ಮನೆಯಲ್ಲಿ 5 ಜನರಿಗೆ ಎಲ್ಲ ಯಾವ ಕುಟುಂಬ ಅಂತ ಹೇಳಿದರೆ, ನಾನು ಹೇಳಿದ್ದೇನಲ್ಲ, ಶೆಟ್ರಿಗೆ, ಭಟ್ರಿಗೆ, ಅಲ್ಲಿ ಕುಲಾರರಿಗೆ ಒಂದು ಸೀಟ್ ಉಂಟು, ಕುಲಾರರು ಇಬ್ಬರಿದ್ದಾರೆ, ಪೂಜಾರರು ಒಬ್ಬರು. ಅದು ಹೋರಾಟ ಕೊಟ್ಟು, ಶ್ರೀನಾಥ್ ಪೂಜಾರಲ್ಲಿ ಹೋರಾಟ ಕೊಟ್ಟು ಮಾಡಿದಂಥ ವ್ಯಕ್ತಿ ಒಂದೇ ಒಂದು ಜನ ಅಲ್ಲಿದ್ದಾರೆ. ಬಿಟ್ಟರೆ ST ಅವರಿಗೆ ಅಲ್ಲಿ ಒಂದು 2-3 ಜನಕ್ಕೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಾವು ಸಾಧಾರಣ 100-150 ವರ್ಷದಿಂದ SC ಅವರು ದೇವಸ್ಥಾನದಲ್ಲಿ ಸೇವೆ ಮಾಡಿಕೊಂಡು ಆ ಪುಣ್ಯ ಸ್ಥಳದಲ್ಲಿ ನಾವು ಆಳು ಅಂತೇಳಿ ಕರೀತಾರೆ ನಮ್ಮನ್ನು. ಆದರೆ ಇಲ್ಲಿ ಶಾಲೆಯಲ್ಲಿ ಮತ್ತು ದೇವಸ್ಥಾನದಲ್ಲಿ ನಮಗೇನು ಪೂಜೆ ಮಾಡಲಿಕ್ಕೆ ಅದೆಲ್ಲ ಕೊಡಿ ಅಂತೇಳಿ ನಾವು ಕೇಳೋದಿಲ್ಲ. ಅಲ್ಲಿ ಒಂದು ವಾಚ್ಮ್ಯಾನ್ ಕೆಲಸ ಅಥವಾ ಒಂದು ಮೆಟ್ಟಿನ ಅಂಗಡಿಯಲ್ಲಿ ಒಂದು ಜಾಬು, ಯಾವುದಾದ್ರು ಒಂದು ದತ್ತು ಇಲಾಖೆಯಲ್ಲಿ ಇವರು ನಮ್ಮ ಮುಕ್ತೇಶ್ವರಲ್ಲಿ ಮನವಿ ಮಾಡಿಕೊಳ್ಳುವಂಥದ್ದು. ಯಾವುದೇ ಪೇಪರ್ನಲ್ಲಿ ನೀವು ಕಾನ್ಫರ್ಮ್ ಹಾಕೋದಿಲ್ಲ, ಎಷ್ಟೇ ಕ್ಲಾಸ್ ಓದಬೇಕಂತೇಳಿ ಹಾಕೋದಿಲ್ಲ, ಏನಿಲ್ಲ. ನೀವು ಹೇಳಿದಂಥ ವ್ಯಕ್ತಿಗಳನ್ನೇ ಆಯ್ಕೆ ಮಾಡುವಂಥದ್ದು. ಇದನ್ನೆಲ್ಲ ಯಾಕೆ ಮಾಡ್ತೀರಂತ ನಮ್ಮದು ಒಂದು ಉದಾಹರಣೆ. ನೀವು ಕೇಳಿದ್ದಕ್ಕೆ ನಾನು ಬೇಕಾದರೆ ಎಲ್ಲಿ ಸಹ ನಾನು ಬಂದು DC ಹತ್ರ, ಎಲ್ಲಿ ಬೇಕಾದರೂ AC ಹತ್ರ ನಾನು ಮಾತಾಡ್ತೇನೆ. ನೇರವಾಗಿ ನನ್ನ ಸಂಪರ್ಕಿಸಿ ನನ್ನ ಯೂಟ್ಯೂಬನ್ನು ಚಾನಲನ್ನು ನೋಡಿ ಅದೇ ರೀತಿಯಲ್ಲಿ ನಾನು ಮಾಹಿತಿ ಕೊಡ್ತೇನೆ. ಯಾಕಂತ ಹೇಳಿದರೆ, ಸಾಧಾರಣ ನಮ್ಮ ಅಜ್ಜ ಬಚ್ಚಂಬವರು 100 ವರ್ಷ ಹಿಂದೆ ಅವರ ತಂದೆ ಅದೇ ಬಿಟ್ಟಿಯನ್ನು ಮಾಡಿಕೊಂಡು ಬಂದಿದ್ದಾರೆ. ಆವಾಗ ಹುಲ್ಲಿನ ಸಣ್ಣ ಗುಡಿಸಲು ಅಂಥೇಳಿ ದೇವಸ್ಥಾನ ಅಂತೇಳಿ ಕರೀತಿದ್ದಾರೆ. ಇವಾಗ ಕೆಲವರು ಹೇಳ್ತಾರೆ, ಮೊನ್ನೆ ಒಂದು ಯೂಟ್ಯೂಬಲ್ಲಿ ನೋಡಿದೆ, ಒಂದು ಕೂಸು ಅಂತೇಳಿ ಹೇಳಿದ್ದಾರೆ.
ಆ್ಯಕ್ಚುಲಿ ಅದು ನಾವು ಪರಿಭೇದ ಮಾಡುವಂಥದ್ದಿಲ್ಲ. ಈಗ ನಮ್ಮ ಮನೆಯಿಂದ ಕಾನೂನು ಬಂದಿದೆ SC ST ಅಂಥೇಳಿ ಹಾಗೆ ಕರಿಬೇಕು ಬಿಟ್ಟರೆ ಯಾವುದೇ ಹರಿಜನ ಯಾವುದೇ ಕೂಸು ಅಂಥೇಳಿ ಎಲ್ಲ ಕರಿಬಾರ್ದು ಅಂಥೇಳಿ ಇದ್ದುಂಟು. ಅದೇ ರೀತಿಯಲ್ಲಿ ಮೊನ್ನೆ ಜಮಕಲ್ನಲ್ಲಿ ಯಕ್ಷಗಾನ ಆದಾಗ ಮುಂದತ್ತಿ ಮಾಡದವರು SC ಬಗ್ಗೆ ಹೀನ ರೀತಿಯಲ್ಲಿ ಮಾತಾಡಿದ್ದಾರೆ. SC ST ಬಗ್ಗೆ ಅಂತೇಳಿ ನಾನೇ ವಾದ ಮಾಡೋದಿಲ್ಲ, SC ST ಬಗ್ಗೆ ಮಾತಾಡಿದಂಥ ದಾಖಲಾತಿ ನನ್ನ ಹತ್ರ ಉಂಟು. ನಾಗ ನಂದಿನಿ ಎಂಬ ಪ್ರಸಂಗವನ್ನು ನೀವು ದಯವಿಟ್ಟು ದತ್ತು ಇಲಾಖೆಯವರನ್ನು ಆ ಪ್ರಸಂಗವನ್ನು ನೋಡಬೇಕು. ಅದರಲ್ಲಿ ಏನೇನು ಪ್ರಸಂಗದಲ್ಲಿ ಏನೇನು ಕತೆ ಬರ್ತದಂತೇಳಿ ನೋಡಬೇಕು. ತುಂಬ ಹೇಳಲಿಕ್ಕೆ ಹೋದರೆ ನಾನು ತುಂಬ ಹೇಳಲಿಕ್ಕೆ ಉಂಟು. ನನ್ನ ಹತ್ರ ಉದಾಹರಣೆ ಉಂಟು, ನಮ್ಮ ದಾಖಲಾತಿ ಉಂಟು, ಇದೆಲ್ಲ ಉಂಟು. ಧರ್ಮಸ್ಥಳದಲ್ಲಿ ನಮ್ಮ ಅಜ್ಜ ನಡೆದುಕೊಂಡು ಹೋಗ್ತಾಯಿದ್ರು ಮುಂಚೆ, ಬಚ್ಚ ಅಂತ ಹೇಳೋವರು. ಆವಾಗ ನಾವು ಎರಗಿ ನಿಂತ್ಕೊಂಡು ಹೊಣಿಕೆ ಮಾಡ್ತಾಯಿತ್ತು. ಆ ವೀರೇಂದ್ರ ಹೆಗಡೆ ಅವರು ಇವತ್ತೇನೋ ಅವರು ಬ್ಯಾಡ್ ನೇಮ್ ಬಂದಿರ್ಬೋದು, ಆದರೆ ಅವರಿಂದಲ್ಲ, ಅವರ ಕುಟುಂಬದಿಂದ ಬಂದಿರ್ಬೋದೇನೋ ಅಂತ ನನ್ನ ಅನಿಸಿಕೆ, ಅಥವಾ ಅವರ ಆತ್ಮೀಯರಿಂದ ಬಂದಿರ್ಬೋದು ಅಂತ ನನ್ನ ಅನಿಸಿಕೆ. ಆದರೆ ವೀರೇಂದ್ರ ಹೆಗಡೆಯವರು ಈ ತಪ್ಪನ್ನು ಮಾಡಲಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅವರು ನಮ್ಮ ಅಜ್ಜನ ಕರೆದು, ನಾನು ಸಹ ಅವರು ಸಣ್ಣ ಮಗುವಾಗಿದ್ದೆ, ಹೊರಟು ಹೋದಾಗ ಅಣಿಕೆಯನ್ನು ಒಳಗೆ ಅವರೇ ತರಬೇಕು ವಿನಃ ನಾವು ತಗೊಂಡು ಹೋಗ್ಲಿಕ್ಕಿಲ್ಲ ಅಂತೇಳಿ ಅವರು ರೂಲ್ಸ್ ಮಾಡಿದ್ದಾರೆ. ಅದು ನನಗೆ ಇವತ್ತು ನೆನಪುಂಟು. ಅದೇ ರೀತಿಯಲ್ಲಿ ನಾನು ಹೇಳುವಂಥದ್ದು ಏನಂತ ಹೇಳಿದರೆ, ಇಲ್ಲಿ ಮಂದರ್ತಿಯಲ್ಲಿ ದೇವಸ್ಥಾನದಲ್ಲಿ ಯಾಕೆ SCಯನ್ನು ನಾವು ಮೀಸಲಾತಿ ಮಾಡುವುದಿಲ್ಲ? SC ನಮ್ಮಲ್ಲಿ ನಮ್ಮ ಹೈಸ್ಕೂಲಲ್ಲಿ ಇವತ್ತು ಎಲಿಮೆಂಟ್ರಲ್ಲಿ ನಮ್ಮ SC PT ಮಾಸ್ಟ್ರು ದಿವಂಗತರಾಗಿ ಸಾಧಾರಣ 3 ವರ್ಷ ಆಗಿದೆ. ಇವತ್ತಿಗೂ ಅವರು ಕಾಲ್ ಫಾರ್ ಮಾಡೋದಿಲ್ಲ. ಅದು ಅಲ್ಲದೆ ಹೈಸ್ಕೂಲಿನಲ್ಲಿ ನಮ್ಮ ಉಮೇಶ್ ಹೆಗ್ಡೆರಾದಂಥ PT ಮಾಸ್ಟ್ರು ಹೋಗಿ ಇವತ್ತಿಗೆ 15 ವರ್ಷ ಆಗಿದೆ, ಅಲ್ಲಿ PT ಮಾಸ್ಟ್ರು ಕರೆಯೋದಿಲ್ಲ. ಕಾಲೇಜಲ್ಲಿ ಒಬ್ಬರು PT ಮಾಸ್ಟ್ರು ನಿಮ್ಮ ಜಾತಿಯವರನ್ನೇ ಕರೆದುಕೊಂಡು ಹಾಯ್ಕೊಂಡು 3 ಶಾಲೆಯನ್ನು ಒಬ್ಬರೇ ನಡೆಸ್ಕೊಂಡು ಹೋಗ್ಬೇಕಂದ್ರೆ ಆಗ್ತದಾ? ಒಂದು ಶಾಲೆಯಲ್ಲಿ 7 ಸಬ್ಜೆಕ್ಟ್ ಇರ್ತದೆ, ಅದು ಮತ್ತು ಬೇರೆ ಬೇರೆ ಸಬ್ಜೆಕ್ಟೆಲ್ಲ ಇರ್ತದೆ, ಅದು ಬೇರೆ 7 ಸಬ್ಜೆಕ್ಟ್ ಇರ್ತದೆ, ಅದು ಒಬ್ಬರೇ ಮಾಸ್ಟ್ರ್ ಮಾಡಲಿಕ್ಕಾಗತ್ತಾ ಕೇಳುವಂಥ ಪ್ರಶ್ನೆ. ಇದಕ್ಕೆ ಕರೆಕ್ಟಾಗಿ ನೀವು ದಾಖಲಾತಿ ಕೊಡಬೇಕು. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಿಮ್ಮನ್ನು ಈ ದೇವಸ್ಥಾನ ಬಗ್ಗೆ ನಾನು ಯಾವತ್ತೂ ಬ್ಯಾಡ್ ನೇಮ್ ಹೇಳೋದಿಲ್ಲ. ಮಂದರ್ತಿ ದೇವಸ್ಥಾನವನ್ನು ನಾವು ಏಳಿಗೆ ತರುವಂಥದ್ದು ಮಾತಾಡುವಂಥದ್ದು. ಅದೇ ರೀತಿಯಲ್ಲಿ ಮತ್ತೆ ಇದು 3 ವಿಧಾನ ಹೇಳಿದ್ದೇನಲ್ಲ, ಇಲ್ಲಿ ಮಂದರ್ತಿ ಸೊಸೈಟಿಯಲ್ಲಿ ಗಂಗಾಧರ್ ಶೆಟ್ಟಿ ಎಂಬ ಅಧ್ಯಕ್ಷರಾಗಿರ್ತಾರೆ. ಅಲ್ಲಿ ಸಹ ಉಂಟು, SCಗೆ 1 ಸೀಟ್ ಉಂಟು ಅಂತೇಳಿ. ಆದರೆ ಅವರು ಇವತ್ತಿಗೂ ನಾನು ಅವ್ರ ಹತ್ರ ನೇರವಾಗಿ ಕೇಳಿದ್ದೇನೆ, ಯಾವ ಕಾಲ್ ಫಾರ್ಮಲ್ಲಿ ಯಾವ ಪೇಪರ್ನಲ್ಲಿ ನೀವು ಹಾಕಿದ್ದೀರಿ ಅಂತೇಳಿ. ಅವ್ರು ಕೇಳಿದಾಗ ಆ ಪೇಪರಲ್ಲಿ ಉಂಟು, ಈ ಪೇಪರಲ್ಲಿ ಉಂಟು, ಇದರಲ್ಲಿ ಉಂಟು, ಉದಯವಾಣಿಯಲ್ಲಿ ಉಂಟು, ಪ್ರಜಾವಾಣಿಯಲ್ಲಿ ಉಂಟು, ಅದರಲ್ಲಿ ಉಂಟು ಅಂತೇಳಿ ಬಾಯಿ ಹಾರಿಸಿದರು. ಮತ್ತು ನಾನು ಅದನ್ನು ದಾಖಲಾತಿ ತೆಗಿತೇನೆ, ಇನ್ನೂ ತೆಗಿತೇನೆ, ಎಲ್ಲ ದಾಖಲಾತಿಯನ್ನು ತೆಗಿತೇನೆ. ಯಾಕಂದರೆ ಎಲ್ಲ ದೇವಸ್ಥಾನದಲ್ಲಿಯೂ ಏನೇನು ಯಾವಾಗ್ತಾ ಉಂಟು ಅಂತೇಳಿ. ಈಗ ಮಂದರ್ತಿಯಲ್ಲಿ ಸಾಧಾರಣ ಒಂದು 100 ಘಟನೆ ನನ್ನಲ್ಲಿ ಗಮನಕ್ಕೆ ಬಂದಿದೆ. ಅದನ್ನು ಹೇಳುವಂಥದ್ದಲ್ಲ, ಇದು ಮುಕ್ತೇಶ್ವರ ಗಮನಕ್ಕೆ ಬಂದಿದಂತ ನಾನು ಹೇಳಲಿಕ್ಕಿಲ್ಲ, ಈಗ ವೀರೇಂದ್ರ ಹೆಗಡೆಯರಿಗೆ ಗಮನಕ್ಕೆ ಬಂದಿದಂತೇಳಿ ಹೇಳಲಿಕ್ಕಿಲ್ಲ ನಾನು. ಅದು ಮಾಡುವಂಥದ್ದು ಅವರ ಸಂಬಂಧಿಕರಿರ್ಬೋದು, ಅಥವಾ ಅವರ ಫ್ರೆಂಡ್ಶಿಪ್ ಇರ್ಬೋದು, ಅಥವಾ ಅವರ ಆತ್ಮೀಯರಿರ್ಬೋದು. ಮಾಡುವ ಹೆಸರು ಮಾತ್ರ ಬೇರೆಯವರು, ಅಲ್ಲ ಬ್ಯಾಡ್ನಿ ಮಾಡುವಂಥದ್ದು ಬೇರೆಯವರು, ಹೆಸರು ಬರುವಂಥದ್ದು ಮುಕ್ತೇಶ್ವರ ಹೆಸರು ಬರುವಂಥದ್ದು. ಇದೇ ರೀತಿಯಲ್ಲಿ ನಾನು ಯಾವುದೇ ವಾದ ಮಾಡಿದ್ದಲ್ಲ SC STಗೆ ಯಾಕೆ ಕೊಡುವುದಿಲ್ಲ ಅಂತೇಳಿ ಇನ್ನು ಮುಂದಿನ ಎಸೋಡ್ ಬಿಡುವಾಗ ನಾನು ದಾಖಲಾತಿ ಎಲ್ಲದನ್ನು ಕೊಟ್ಟು, ಮಾಹಿತಿ ಅಲ್ಲಿ ಕೊಟ್ಟು ಇದು ಮಾಡ್ತೇನೆ. ಒಂದು ಮನೆಯವರಿಗೆ 5 ಜನದಕ್ಕೆ ಕೆಲಸ ಕೊಟ್ಟಿದ್ದಾರೆ, ಯಾಕಾಗಿ ಕೊಟ್ಟಿದ್ದಾರೆ, ಯಾವ ಲೆಕ್ಕದಲ್ಲಿ ಕರೆದಿದ್ದಾರೆ, ಅವರು ಎಜುಕೇಷನ್ ಮೇಲೆ ಕೊಟ್ಟಿದ್ದಾರಾ, ಇಂಪ್ಲಾಯ್ಮೆಂಟ್ ಮೇಲೆ ಕೊಟ್ಟಿದ್ದಾರಾ, ಅಥವಾ ಲಂಚ ತಗೊಂಡ ಮೇಲೆ ಕೊಟ್ಟಿದ್ದಾರಾ ಅಂತೇಳಿ ಅದನ್ನು ನಾನು ದಾಖಲಾತಿ ಪಡಿತೇನೆ. ಈಗ ಶಾಲೆ ಮಕ್ಕಳು ಎಷ್ಟೋ ನಮ್ಮ ಶಾಲೆ ಮಕ್ಕಳು ಇವತ್ತು ಮಂದರ್ ಶಾಲೆಗೆ ಬರ್ತಾಯಿದ್ದಾರೆ. ಪ್ರತಿಯೊಂದು ಮಕ್ಕಳು ಹೇಳುವಂಥದ್ದು ಏನಂತ ಹೇಳಿದರೆ, ನಮ್ಮಲ್ಲಿ ಎಲ್ಲ ಗುರುಗಳು ಒಳ್ಳೆಯದಿದ್ದಾರೆ, PT ಮಾಸ್ಟರ್ ಅಂತೂ ಇಲ್ಲ. ಇದಕ್ಕೆ ನಮ್ಮ ಧರಣಿ ಉಂಟಂತೇಳಿ ನಾನೊಂದು ಯೂಟ್ಯೂಬ್ ಚಾನಲಲ್ಲಿ ಬಿಟ್ಟಿದ್ದೇನೆ. ಇನ್ನು PT ಮಾಸ್ಟರ್ ಇಲ್ಲದಿದ್ದರೆ ನಿಮ್ಮ ಮಂದರ್ತಿ ಶಾಲೆಗೆ ಯಾವುದೇ ಮಕ್ಕಳು ಬರೋದಿಲ್ಲ. ಯಾಕಂತ ಹೇಳಿದರೆ
ವಿದ್ಯೆಯೂ ಬೇಕು, ಸ್ಪೋರ್ಟ್ಸ್ಮ್ಯಾನು ಆಗಬೇಕು, ಇದೆಲ್ಲ ನಡೆಯುವಂಥದ್ದು. ಇವತ್ತು ಯಾವುದೋ ಶಾಲೆಯಲ್ಲಿ ಕಲಿತಂಥ ಸ್ಪೋರ್ಟ್ಸ್ಮ್ಯಾನನ್ನು ನಿಮ್ಮ ಶಾಲೆ ಎದುರೇ ಹಾಯ್ಕೊಳ್ತಾರೆ. ಯಾರಂದರೆ ಮಂದರ ಶಾಲೆಯಲ್ಲೆಲ್ಲ, ಉದಾಹರಣೆ ನಾನು ಹೇಳ್ತೇನೆ ನೇರವಾಗಿ, ಮಾನ್ಯ ಶಾಲೆ ಎದುರೇ ಎಲ್ಲೋ ಕಲಿತಂಥ ದುಬೈಯಲ್ಲೋ ಅಮೇರಿಕದಲ್ಲಿ ಕಲಿತು ಬಂದಂಥ ವ್ಯಕ್ತಿದು ಪಟ ಹಾಕ್ಕೊಂಡು ಇವರು ಶೋಕೆ ಮಾಡುವಂಥದ್ದು. ನಿಮ್ಮ ಶಾಲೆಯಲ್ಲಿ ಏನು ಮಾಡಿದಾರಂತ ಆ ಮಕ್ಕಳ ಫೋಟೋ ಹಾಕಿ, ಅದು ನಾವು ಅದಕ್ಕೆ ಸಹಕಾರ ಕೊಡ್ತೇವೆ. ನಮ್ಗೆ ಸಂಘ ಸಮಿತಿಯವರು ನಮ್ಮ ಬೆಂಬಲ ಕೊಡ್ತೇವೆ. ಆಗ ಪ್ರತಿಯೊಂದು ನೋಡುವಂಥ ಭಕ್ತಾದಿಗಳಿಗೂ ಖುಷಿ ಆಗ್ತದೆ ಅಂತೇಳಿ. ಹಾಗೆಯೇ ಮೊನ್ನೆ ಒಂದು ಎಪಿಸೋಡ್ ಬಿಟ್ಟಿದ್ದೇನೆ. ಮಂದರ್ತಿಯಲ್ಲಿ ಕೆಲಸ ಮಾಡಿದವರು ಬಿಟ್ಟಿ ಆಳುಗಳಿಗೆ ಅಥವಾ ಒಬ್ಬ ರಿಟೈರ್ಡ್ ಆಗುವಂಥ ವ್ಯಕ್ತಿಗಳಿಗೆ ಸನ್ಮಾನವನ್ನು ಮಾಡಿ, ಯಾವುದೋ ಊರಿಂದ ಬರೋದು, ಎಲ್ಲೋ ಬೆಂಗಳೂರು, ಅಮೇರಿಕಾ, ದುಬೈದಲ್ಲಿ ನಿಮ್ಮಂಥ ಕುಟುಂಬದವರೆಲ್ಲ ಬಂದುಕೊಂಡು ಇಲ್ಲಿ ದೊಡ್ಡ ಸ್ಟೇಜ್ ಹಾಕ್ಕೊಂಡು ಸನ್ಮಾನ ಮಾಡುವಂಥದ್ದು. ಅದು ಯಾವುದೇ ದತ್ತು ಇಲಾಖೆಯಲ್ಲಿಲ್ಲ. ಯಾವುದೇ ಮಾಹಿತಿ ನನಗೆ ತೋರಿಸ್ಬೇಕು, ನೀವು ಯಾವುದೇ ದಾಖಲಾತಿ ನನಗೆ ತೋರಿಸ್ಬೇಕು ಇನ್ನೂ ಹೇಳುವಂಥದ್ದು. ಇದು ದಯವಿಟ್ಟು ಇವತ್ತು ನಿಮ್ಮ ಗಮನಕ್ಕೆ ಬರುವಾಗ ಮಾತ್ರ ಮಾಡ್ತೇನೆ ವಿನ ಇನ್ನು ಮುಂದೆ ಯಾವ ಕಾನೂನು ಉಂಟಂತೇಳಿ ಅದರ ಬಗ್ಗೆ ನಾನು ಕೊಟ್ಟು ಒಳಗೆ ಬರ್ತೇನೆ, ದೇವಸ್ಥಾನ ಒಳಗೆ ಹೋಗಲಿಕ್ಕೆ ಮಾಡ್ತೇನೆ. ಯಾಕಂದರೆ ಮೊನ್ನೆ ಒಂದು ಎಪಿಸೋಡಲ್ಲಿ ಬಿಟ್ಟಿದ್ದೇನೆ. ಎಲ್ಲೆಲ್ಲೋ ಸಾಲಿಗ್ರಾಮ ಮೇಳದಲ್ಲಿ ಇರುವಂಥನು, ಅಥವಾ ಗೋಳಿಗಡಿ ಮೇಳದಲ್ಲಿ ಇರುವಂಥನು, ಅಥವಾ ತೀರ್ಥಹಳ್ಳಿ ಮೇಳದವರು ಇರುವಂಥನು, ಅಥವಾ ನಿಮ್ಮ ಮೇಳವನ್ನು ಇಲ್ಲಿ ದುಡ್ಡು ಮಾಡ್ಕೊಂಡು ಬಿಟ್ಟು ಓಡಿ ಹೋಗೋರು, ಸನ್ಮಾನ ಮಾಡ್ಕೊಂಡು ಓಡಿ ಹೋಗುವಂಥದ್ದು, ದುಡ್ಡು ಕಲೆಕ್ಷನ್ ಮಾಡುವಂಥದ್ದು, ಇಂಥದ್ದೆಲ್ಲ ನಮ್ಮ ಕ್ಷೇತ್ರದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಸನ್ನಿಧಾನದಲ್ಲಿ ಈ ಕೆಲಸ ಆಗಬಾರ್ದಂತೇಳಿ ಎಲ್ಲ ಭಕ್ತಾದಿಗಳು ಮೌನವಾಗಿ ಕೂತ್ಕೊಂಡು ನಮ್ಮಲ್ಲಿ ಹೇಳ್ತಾಯಿದ್ದಾರೆ. ನೋಡಿ, ಇದು ಯಾರಲ್ಲಿ ಮಾತಾಡೋದು? ಇದು ಮಾತಾಡಿದಾಗ ಮುಕ್ತೇಶ್ವರ ಹತ್ರ ಮಾತಾಡೋದಾ? ಮುಕ್ತೇಶ್ವರ ಮಾತಾಡೋದು ನನಗೇನು ಗೊತ್ತಿಲ್ಲ. ಇದೆಲ್ಲ ಮಾಡುವಂಥದ್ದು ಇಲ್ಲಿ ಒಳ ಕೆಲಸದವರು ಅಂತ ಹೇಳ್ತಾರೆ. ಅಂದರೆ ಅವಳ ಒಳ ಸಿಬ್ಬಂದಿಗಳು ಮಾಡುವಂಥದ್ದು. ಇದು ಮುಕ್ತೇಶ್ವರ ದೇವರಂಥ ಮನುಷ್ಯರು. ಅವ್ರೇನು ಹೇಳ್ತಾರೆ, ನಾನು ಇದೇ ಫಂಕ್ಷನ್ ಮಾಡ್ತೇನೆ. ಅವರು ಯಾವುದೇ ಘೋಷಣೆ ಇರೋದಿಲ್ಲ. ಅವರಿಗೆ 16 ತಲೆಬಿಸಿ ಇರ್ತದೆ. ಯಾವ್ಯಾವ ತಲೆಬಿಸಿ ಅವರಿಗೆ ಇರ್ತದೆ. ಇವ್ರಿಗೆ ಏನು ತಲೆಬಿಸಿಲ್ಲ. ಇವ್ರ ಪೈಕಿಯನ್ನು ಇಂಪ್ರೂವ್ಮೆಂಟ್ ಮಾಡುವಂಥದ್ದು, ಯಾವುದೋ ಊರಿನ ಕರ್ಕೊಬಂದು ಸನ್ಮಾನ ಮಾಡುವಂಥದ್ದು, ಈ ದೇವಸ್ಥಾನಕ್ಕೆ ಹೆಸರು ಹಾಳು ಮಾಡುವಂಥದ್ದು. ಮುಂಚೆ ಹೇಳಿದ್ದೇನೆ ನಾನು, ಯಾವ ಮೇಳದ ಆಟವನ್ನು ಇಲ್ಲಿ ಆಡಿಸ್ಲಿಕ್ಕಿಲ್ಲ ಅಂಥೇಳಿ ರೂಲ್ಸೇ ಉಂಟು. ಅಂಥದ್ದಲ್ಲಿ ಇಲ್ಲಿ ಬಂದು ಟೆಂಟ್ ಮೇಳದವರು ಅವರು ಇವರೆಲ್ಲ ಸನ್ಮಾನ ಮಾಡಲಿಕ್ಕೆ ಇಲ್ಲಿ ಆಟ ಆಡಿಸ್ತಾ ಇದ್ದಾರೆ. ಇದೆಲ್ಲ ಸರಿ ಅಂತ ಹೇಳಿದರೆ, ನಿಮ್ಮ ಭಕ್ತಾದಿಗಳು ಸರಿ ಅಂತ ಹೇಳಿದರೆ ನೀವು ನನಗೆ ಧಿಕ್ಕರವನ್ನು ಕೂಗಿ, ಇಲ್ಲ ಸರಿ ಅಂತ ಹೇಳಿದರೆ ನನಗೆ ಬೆಂಬಲವಾಗಿ ನಿಲ್ಲಿ ಅಂತ ಹೇಳುತ್ತಾ, ಅದೇ ರೀತಿಯಲ್ಲಿ ನಾನು ಒಂದು ಸೊಸೈಟಿಯಲ್ಲಿ ಹೇಳಿದೆ, ನಾನು ಅರ್ಧ ಮಾತಾಡಿಬಿಟ್ಟಿದ್ದೇನೆ. ಸೊಸೈಟಿಯಲ್ಲಿ ಗಂಗಾಧರ್ ಶೆಟ್ಟರು ಒಬ್ಬರೊಬ್ಬರು ಮೆಂಬರಿಗೆ ಒಂದೊಂದು ಸೀಟ್ ಕೊಟ್ಟು ಬಿಟ್ಟಿದ್ದಾರೆ. ಒಬ್ಬರು 10,000ಕ್ಕೆ ಮಾರಿದ್ದಾರೆ, ಒಬ್ಬರು 14,000ಕ್ಕೆ ಮಾರಿದ್ದಾರೆ, ಒಬ್ಬರು 8,000ಕ್ಕೆ ಮಾರಿದ್ದಾರೆ. ಅವರಿಗೆ ಗಣೇಶ್ ಅಂತೇಳಿ ಬರೀಲಿಕ್ಕೆ ನಮ್ಮ ಹತ್ರ ಹೇಳ್ತಾರೆ, ಇದು ಯಾವ ಅಕ್ಷರ, ಇದು ಜಿಯಾ ಅಂಥೇಳಿ ಬರೀಲಿಕ್ಕೆ ನಮ್ಮ ಹತ್ರ ಬರ್ತ್ ತೋರಿಸಿ ಅಂಥೇಳಿ ಹೇಳಿದಂಥ ನಂತರ ಪ್ರೂಫ್ ಉಂಟು. ಅಲ್ಲಿ ಇರುವಂಥ CC ಕ್ಯಾಮರಲ್ಲಿ ಸಹ ಉಂಟು. ಇದೆಲ್ಲ ಮಾಡಬಾರ್ದು. ಯಾಕಂತ ಹೇಳಿದರೆ, ನೀವು ತಿನ್ನುವುದನ್ನು ತಿನ್ನಿ, ನೀವು ನುಂಗುವುದನ್ನು ನುಂಗಿ, ಹಾಗೆ ಬಡವರಿಗೂ ಸಹ ಅದನ್ನು ಚೂರ್ಪಾರರು ಸಹಕಾರ ಮಾಡಿ ಅಂಥೇಳಿ ಪ್ರತಿಯೊಂದು ಈ ದತ್ತು ಇಲಾಖೆ ಅಪ್ಕೊಂಡು ನಾ ಕೇಳ್ತೇನೆ. ಎಂಡಮೆಂಟ್ ಆಗಲಿಕ್ಕೆ ಹೋಗಿ ನಾ ಕೇಳುವಂಥದ್ದು. ಅದೇ ನಿಮ್ಮ ವೈದಿಕ ಧರ್ಮಸ್ಥಳದಾದಂಥ ದೇವಸ್ಥಾನದಲ್ಲಿ ನಾವು ಕೇಳುವಂಥ ಹಕ್ಕಿಲ್ಲ. ಇದು ದತ್ತು ಇಲಾಖೆಗೆ ಸೇರ್ಪಡಿದ ನಂತರ ನಾವು ಕೇಳ್ಬೋದು ಅಂತ ಹೇಳಿದ್ರೆ, ಅರ್ಧ ಗೌರ್ಮೆಂಟು ಅರ್ಧ ಪ್ರೈವೇಟ್ ಅಂತೇಳಿ. ಇದರಲ್ಲಿ ಏನೇ ತಮಿಳು ಬರುತ್ತಿದ್ದು ಗೌರ್ಮೆಂಟಿಂದ ಬರುವಂಥದ್ದು. ಮ್ಯಾನೇಜ್ಮೆಂಟ್ ಇರ್ಬೋದು, ಮ್ಯಾನೇಜ್ಮೆಂಟ್ ನೀವು ಅದೇ ಮುಕ್ತೇಶ್ವರೇ ನೀವೇ ಇರಿ, ನಾವು ಅದಕ್ಕೆ ಸಹಕಾರ ಮಾಡ್ತೇವೆ. ಆದರೆ ಅಲ್ಲಿ ಒಳಗಿನ ಗುಟ್ಟನ್ನು ನೀವು ತಿಳ್ಕೊಳ್ಬೇಕು, ಗುಪ್ತವಾಗಿ ತಿಳ್ಕೊಳ್ಬೇಕು. CC ಕ್ಯಾಮರಾನು ಓಪನ್ ಮಾಡಿ ನೋಡಬೇಕು, ಯಾರು ಯಾವ ಕೆಲಸಕ್ಕೆ ಎಷ್ಟು ಗಂಟೆಗೆ ಬರ್ತಾರೆ ಅಂಥೇಳಿ, ಯಾರು ಏನನ್ನು ತೆಗೆದುಕೊಂಡು ಹೋಗುತ್ತಾರೆ ಅದೆಲ್ಲ CC ಕ್ಯಾಮರಲ್ಲಿ ಇರ್ತದೆ. ಅದನ್ನೆಲ್ಲ ಡಿಲೀಟ್ ಮಾಡ್ತಾರೆ ಕೆಲವರು. ಡಿಲೀಟ್ ಮಾಡಿದ ಹಾಗೆ ಮಾಡಬೇಕು ನೀವು ಮುಕ್ತೇಶ್ವರಲ್ಲಿ, ದಯವಿಟ್ಟು ನಾನು ಕೇಳ್ತೇನೆ. ಅದೇ ರೀತಿಯಲ್ಲಿ ಮುಂದೆ ಬರುವ ಈ ಶಾಲೆಯಲ್ಲಿ ಅಗತ್ಯಪಟ್ಟು SC STಯ PT ಮಾಸ್ಟರ್ ಸೀಟ್ ಉಂಟು. ಯಾರನ್ನೇ ನೀವು ಕರೀರಿ, ನನಗೆ ಬೇಜಾರಿಲ್ಲ. ಒಟ್ಟಾರೆ SC STಗೆ ಸಿಕ್ಕುವಂಥ ಸೀಟನ್ನು ನೀವು ದುರುಪಯೋಗ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ, ಇನ್ನು ಮುಂದಿನ ಎಪಿಸೋಡ್ ಬಿಡುವಾಗ ಎಲ್ಲ ದಾಖಲಾತಿ ಪುಸ್ತಕವನ್ನು ಇಷ್ಟು ಅಟ್ಟಿ ಮಾಡಿ ಇಟ್ಕೊಂಡಿದ್ದೇನೆ.
ಈಗ ನಾನು ಸೊಸೈಟಿ ಸಾಧಾರಣ ನನ್ನ ಮನೆ ಗೋಟೇಜ್ ಫುಲ್ಲಾಗಿದೆ. ಯಾರಲ್ಲಿ ಎಷ್ಟೆಷ್ಟು ದುಡ್ಡು ತಗೊಳ್ಳಿದ್ದಾರೆ ಎಲ್ಲ ದಾಖಲಾತಿ ಉಂಟು. ಏನೇನು ರಾಜಕೀಯ ಮಾಡಿದ್ದಾರೆ, ಎಷ್ಟು ಹಣ ಖರ್ಚು ಮಾಡಿದ್ದಾರೆ ಅಂತೇಳಿ ನಾನು ದಾಖಲಾತಿ ಕೊಡ್ತೇನೆ. ಅದೇ ರೀತಿಯಲ್ಲಿ ಇವತ್ತು ಗಂಗಾಧರ್ ಶೆಟ್ಟಿ ದೊಡ್ಡ ಫೇಮಸ್ ಆಗಿ ಮೆರೀತಿದ್ದಾರೆ. ಅಲ್ಲಿ ಸಹ ಎಸ್ ಸಿ ಸೀಟ್ ಉಂಟು, ಇವತ್ತು ಉಂಟು. ಅಲ್ಲಿ ಹೋದಾಗ ಬೇರೆಯವರಿಗೆ ಕೊಟ್ಕೊಂಡು ಅವರು ಹಣ ತಗೊಳ್ಳುವಂಥದ್ದು, ಇದೊಂದು ಮಾಡುವಂಥದ್ದು. ನನ್ನನ್ನೇ ಅರೆಸ್ಟ್ ಮಾಡಿ, ನೇರವಾಗಿ ನನ್ನನ್ನೇ ಮುಖೋಲಿ ಮಾಡಿ, ನನ್ನನ್ನೇ ಅರೆಸ್ಟ್ ಮಾಡಿ, ನಾನು ನೇರ ಬರ್ತೇನೆ. ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಇವರು ಒಂದೊಂದು ಮೆಂಬರಿಗೆ ಮಾರಿದಂಥ ಎಲ್ಲ ವ್ಯಕ್ತಿಗಳು ನನ್ನಲ್ಲಿ ಹೇಳಿದ್ದಾರೆ. ನಾನು 10 ಲಕ್ಷ ಕೊಟ್ಟಿದ್ದೇನೆ, ನಾನು 8 ಲಕ್ಷ ಕೊಟ್ಟಿದ್ದೇನೆ. ಇದೆಲ್ಲ ಯಾಕೆ ಮಾಡ್ತೀರಿ ನೀವು ಕಾಲ್ ಫೋನ್ ಮಾಡಿಯಪ್ಪ, ಕಾಲ್ ಫೋನ್ ಮಾಡಿ ಕರೀರಿ. ವಿದ್ಯಾಭ್ಯಾಸ ಮೇಲೆ ಕೊಡಿ, ಅವ್ರ ಮಾರ್ಕ್ ಮೇಲೆ ಕೊಡಿ. ಯಾವ್ದು ಜಾತಿಗೆ SC STಗೆ ಯಾವುದಾದ್ರು ಸೀಟ್ ಉಂಟು ಅದು ಅವರು ಮಾರ್ಕ್ ಮೇಲೆ ಕೊಡಿ. ನನಗೆ ಕೊಡಿ, ನಮ್ಮ ಕುಟುಂಬದವರಿಗೆ ಕೊಡಿ, ನಾವಂತ ಕೇಳುವುದಿಲ್ಲ. ನಾವು ಬಿಟ್ಟಿಯವರಾದರೂ ನಮ್ಮ ಕುಟುಂಬಕ್ಕೆ ಕೊಡಿ ಅಂತೇಳಿ ನಾನು ಕೇಳುವಂಥ ಪ್ರಶ್ನೆ ಇಲ್ಲ. ನಾನು ಹೇಳುವಂಥದ್ದು SC STಗೆ ಸಿಕ್ಕುವಂಥ ಸೀಟ್ ಮಾರ್ಕ್ ಮೇಲೋ ಅವರದ್ದಾದಂಥ ಯಾವುದೋ ಒಂದು ಎಜುಕೇಷನ್ ಮೇಲೋ ಅದ್ರ ಮೇಲೆ ಕೊಡಿ. ಹಾಗೆ ನಾನು ಸೊಸೈಟಿ ಬಗ್ಗೆ ನಾನು ಹೇಳಿದ್ದೇನೆ, ಅವರದ್ದು ಎಲ್ಲ ದಾಖಲಾತಿ ಉಂಟು. ಇವತ್ತು ಅವರು ಅಧ್ಯಕ್ಷರಾಗ್ತಾಯಿದ್ದರೆ ಇವತ್ತು ಅವರು ದಾರಿ ಮೇಲೆ ತಿರ್ಲಿಕ್ಕೆ ಆಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಬಡವರ ಇಟ್ಟಂಥ ಹಣವನ್ನು ಅವರು ಅವರ ಹೆಸರಲ್ಲಿ ಮೇರೆ ಪರ್ಸೆಂಟ್ ಬಡ್ಡಿಯಲ್ಲಿ ಮೇಲೆ ಇಟ್ಟು ಅವರ ಗೌರವವನ್ನು ಉಳಿಸ್ಕೊಳ್ಳಲಿಕ್ಕೆ ಹೆಸರಾಗಿ ಎಷ್ಟೋ ಲಕ್ಷ ಖರ್ಚು ಮಾಡಿದ್ದಾರೆ. ಒಂದು ಇಲೆಕ್ಷನಿಗೆ, ಒಂದು ಸೊಸೈಟಿ ಇಲೆಕ್ಷನಿಗೆ ಎಷ್ಟೋ ಲಕ್ಷವನ್ನು ಖರ್ಚು ಮಾಡಿದ್ದಾರೆ. ಎಷ್ಟೋ ಅಧಿಕಾರಿಗಳನ್ನು ಹಿಡಿದಿದ್ದಾರೆ. ಅದೆಲ್ಲ ಸರಿ ಅಂತ ಹೇಳಿದರೆ ನೀವು ಇಲ್ಲಿ ಆಡಳಿತ ಮಂಡಳಿಯರು ಹಾಗೂ ಸೊಸೈಟಿಯರ ಅಧ್ಯಕ್ಷರ ಮನವಿ ಸರಿ ಇದ್ದಿದ್ದರೆ ಮುಂದಿನ ನಾನು ಹೆಸರು ಬಿಡುವಾಗ ಯಾರನ್ನೇ ದಾಖಲಾತಿ ಕರೆಯುವಾಗ SC ST ಸೀಟನ್ನು ಯಾರಿಗಾದರೂ ಒಳ್ಳೆ ಮಾರ್ಕ್ ಇರುವವರಿಗೆ ಅಥವಾ ಯಾವುದೇ ಒಂದು ಒಳ್ಳೆ ಹೆಸರು ಬರುವಂಥ ವ್ಯಕ್ತಿಗಳಿದ್ದರೆ, ಗಣ್ಯ ವ್ಯಕ್ತಿಗಳಿದ್ದರೆ ಅವರಿಗೆ ಕೊಡಿ ಅಂಥೇಳಿ ನಾನು ಹೇಳುತ್ತಾ, ಮುಂದಿನ ಹೆಸರು ಬಿಡುವಾಗ ನಿಮ್ಮ ಎಲ್ಲ ದಾಖಲಾತಿಯನ್ನು ಮಾಹಿತಿ ಹಕ್ಕನ್ನು ಇಟ್ಟು ಮಾತಾಡಲಿಕ್ಕೆ ನಾನು ಬಯಸ್ತೇನೆ. ಹಾಗೆ ನಮ್ಮ ದೇವರಾದಂಥ ಮುಕ್ತೇಶ್ವರಿಗೂ ವಂದಿಸುತ್ತೇನೆ. ಕೆಲವು ವಿಷಯ ಎಲ್ಲ ನಿಮಗೆ ಮಾಹಿತಿ ಬರುವುದಿಲ್ಲ ಅಂತೇಳಿ ನನಗೆ ಹಿಂದಿನಿಂದ ಇದು ಉಂಟು. ಕೆಲವರಿಗೆಲ್ಲ ತಂದೆ ಸತ್ತಿದ್ದಾನೆ ಅಂತೇಳಿ ಕೆಲಸ, ಕೆಲವರಿಗೆ ಅಜ್ಜ ಸತ್ತಿರೋಂಥ ಕೆಲಸ, ಕೆಲವರಿಗೆ ನಮ್ಮ ಅಣ್ಣ ಅಂತೇಳಿ ಕೆಲಸ, ಕೆಲವರಿಗೆಲ್ಲ ನನ್ನ ತಮ್ಮ ಅಂತೇಳಿ ಕೆಲಸ. ಅಲ್ಲಿ ಒಂದೇ ಮನೆಯಲ್ಲಿ ಒಬ್ಬರೊಬ್ಬರು 5 ಜನ ಇದ್ದಾರೆ ಅಂತೇಳಿ ನಾನು ದಾಖಲಾತಿ ಕೊಡ್ತೇನೆ. ಅದರಲ್ಲಿ ಇತರರಿರುವಂಥದ್ದು ಪೂಜಾರು ಒಂದು, ಕುಲಾಲರು ಒಂದು, ಕೊಟಾರರು ಒಂದು, ಇಷ್ಟು ದಾಖಲಾತಿ ನನ್ನ ಹತ್ರ ಉಂಟು. ಕುಂಬಾರರು ಒಂದು, ಕುಲಾಲರು ಅಂತ ಹೇಳಬೇಕು, ಕುಲಾಲರು ಒಂದು, ST SC ಅಲ್ಲ STಗೆ 1-2 ಸೀಟು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಅದೇ ರೀತಿಯಲ್ಲಿ 150 ವರ್ಷದಿಂದ ನಾವು ಬಿಟ್ಟಿ ಮಾಡಿಕೊಂಡು ಬಂದಂಥ SC ಅವರಿಗೆ ಯಾವುದೇ ಒಂದು ಕೇವಲ ಒಂದು ಹೀನ ಅಂತೇಳಿ ಕರೀತಾರೆ, ಅದು ಹೀನದಲ್ಲ, ಅದು ದೇವರಂಥ ಪ್ರಸಾದ. ಅದು ಮೆಟ್ಟನ್ನು ತೆಗೆಯುವವರನ್ನು ಸಹ ಇವತ್ತು ದೇವಸ್ಥಾನದಲ್ಲಿ ಒಂದು ಎಂಡಮೆಂಟ್ ದೇವಸ್ಥಾನದಲ್ಲಿ ಅವರನ್ನು ದಾಖಲಾತಿ ಮಾಡಿಕೊಳ್ಳಲಿಲ್ಲ. ಇನ್ನು 25 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ, ಅವರಿಗೊಂದು ಮಾಡಿಲ್ಲ. ಒಂದು ಬಿಸಿಲಲ್ಲಿ ಒಣಗ್ತಿರ್ತಾರೆ. ನಾನು ಮೊದಲನಾಗಿ ಹೇಳಿದ್ದೇನೆ, ಅವರಿಗೆ 5 ಜನ ಮಕ್ಕಳಿರ್ತಾರೆ, 3 ಹೆಣ್ಣು 2 ಗಂಡು, ಒಬ್ಬರು ಅಂಗವಿಕಲರು, ಹೆಂಡತಿ ಆದವರಿಗೆ ಹುಷಾರಿಲ್ಲ, ಗಂಡನಿಗೆ ಒಂದು ಅಂಗ ಇದಾಗಿದೆ, ಒಂದು ಕಾಲು ಇಲ್ಲ, ಕಾಲು ನೋವಾಗಿದೆ. ಅಂಥ ವ್ಯಕ್ತಿಗಳಿಗೆ ನೀವು ಒಂದು ಮಾನವ ದೃಷ್ಟಿಯಿಂದ ಕೊಡಿ ಅಂತ ಹೇಳುವಂಥದ್ದು. ಅಥವಾ ನೀವು ಕಾಲ್ ಫೋನ್ ಮಾಡಿ ಕರೀರಿ, ಎಲ್ಲರೂ ಹಾಕಲಿ, SC ST ಅವರು ಹಾಕಲಿ, ಯಾವ್ಯಾವ ಸೀಟಿಗೆ ಅಂತ ಹಾಕಲಿ. ದೇವ್ರ ಪೂಜೆಗೊಂದು ಬಿಟ್ಟು ಯಾವುದೇ ದೇವಸ್ಥಾನದಲ್ಲಿ ಯಾವುದನ್ನು ಕೆಲಸವನ್ನು SC ST ಮಾಡ್ಬೋದು ಅಂತೇಳಿ ಈಗ ಸಂವಿಧಾನದಲ್ಲಿ ಉಂಟು, ಬರೆದ ಸಂವಿಧಾನದಲ್ಲಿ ಉಂಟು. ನಿಮಗೆ ಸಂವಿಧಾನ ಅಂತ ಹೇಳಿದರೆ ಎಲ್ಲ ಲೋಕಕ್ಕೆ ಗೊತ್ತುಂಟು. ಸಂವಿಧಾನದಲ್ಲಿ ಸಹ ಈ ರೀತಿ ಉಂಟು. SC ST ಮೀಸಲಾತಿ ಇದ್ದಂಥ ಸೀಟನ್ನು ಅವರಿಗೆ ಕೊಡಬೇಕಂತೇಳಿ, ಅವ್ರಿಗೆ ಕೊಡಬೇಕಂತೇಳಿ ನಂಗೆ ಕೊಡಿ ಅಂತೇಳಿ ನಾನು ಕೇಳೋದಿಲ್ಲ, ನಮ್ಮ ಮನೆಯವ್ರಿಗೆ ಕೊಡಿ ಅಂತೇಳಿ ನಾನು ಕೇಳೋದಿಲ್ಲ, ನಮ್ಮ ಕುಟುಂಬದವ್ರಿಗೆ ಕೊಡಿ ಅಂತೇಳಿ ಕೇಳೋದಿಲ್ಲ.
ನಿಮ್ಮ ದಾಖಲಾತಿ ಉಂಟು. ನೀವು ಕೊಟ್ಟಂಥ ಪ್ರಸಾದವನ್ನು ನಾವು ವರ್ಷಕ್ಕೊಮ್ಮೆ ಸ್ವೀಕಾರ ಮಾಡಿಕೊಂಡು ತಗೊಂಡು ಬರ್ತೇವೆ. ನೀವು ಎಷ್ಟೇ ಕೊಡಿ, 1 ಸೇರು ಅಕ್ಕಿ ಕೊಡಿ, 2 ಸೇರು ಅಕ್ಕಿ ಕೊಡಿ, 100 ರೂಪಾಯಿ ಕೊಡಿ, 1 ಶಾಲ್ ಕೊಡಿ, 1 ಬಾಟಲ್ ಕೊಡಿ, ಅದನ್ನು ನಾವು ಯಾವುದೇ ಕೊಟ್ಟಂಥ ಪ್ರಸಾದ ನಮ್ಮ ತಾಯಿಯ ಪ್ರಸಾದ ಅಂತ ಹೇಳ್ಕೊಂಡು ನಮ್ಮ ಕುಟುಂಬದವರು ತಗೊಂಡು ಬರ್ತಾಯಿದ್ದಾರೆ. ಅದಕ್ಕೂ ನಾನು ಸಹ ಸೇರ್ತೇನೆ. ಒಂದು ಮಾರಿ ಪೂಜೆಗಾಗಲಿ ಅಲ್ಲಿ ಮಾಡುವಂಥ ಬಿಟ್ಟಿ ಕೆಲಸಕ್ಕೆ ಇವತ್ತಿಗೂ ಯಾವುದೇ ಒಂದು ಸಣ್ಣ ವಿಷಯಕ್ಕೂ ನಾವು ತಪ್ಪು ಮಾಡದೆ ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದೇವೆ. ಯಾಕಂತ ಹೇಳಿದ್ರೆ ನಮಗೆ ತಾಯಿಯ ಆಶೀರ್ವಾದ ನಮ್ಮ ಮೇಲಿದೆ ಸದಾ. ತಾಯಿ ಅನುಗ್ರಹ ನಮಗಿದ್ದರೂ ಸಾಕಂತೇಳಿ ಹೇಳುತ್ತಾ, ಇನ್ನೇ ಮುಂದೆ ಯಾರಿಗಾರು ಜಾಬನ್ನು ಕರೆಯುವುದಿದ್ದರೆ SC/ST ಇರುವಂಥ ಸೀಟನ್ನು SC/STಗೆ ಕೊಡಿ, ಅಥವಾ SC ಕೊಡುವಂಥ ಸೀಟನ್ನು SCಗೆ ಕೊಡಿ ಅಂತ ಹೇಳುತ್ತಾ, ಇಷ್ಟು ದಾಖಲಾತಿ ನಾನು ಕೊಟ್ಟಿದ್ದೇನೆ. ಹೈಸ್ಕೂಲಲ್ಲಿ ಏನಾಗಿದೆ, ಕಾಲೇಜಲ್ಲಿ ಏನಾಗಿದೆ, ಎಲಿಮೆಂಟ್ರಿ ಶಾಲೆಯಲ್ಲಿ ಏನಾಗಿದೆ ಅಂತೇಳಿ ಇಷ್ಟು ದಾಖಲಾತಿಯನ್ನು ನಾನು ಕೊಟ್ಟಿದ್ದೇನೆ. ಸೊಸೈಟಿಯಲ್ಲಿ ಏನೆಲ್ಲ ಆಗಿದ್ದಲ್ಲ ಅಂತೇಳಿ ನಾನು ದಾಖಲಾತಿ ಕೊಟ್ಟಿದ್ದೇನೆ. ಅವ್ರದ್ದು ದಾಖಲಾತಿ ನಾನು ಇವತ್ತು ಆಲ್ರೆಡಿ ನನ್ನಲ್ಲಿ ರೆಡಿ ಇದೆ. ಅವರು ಯಾವತ್ತೂ ನಾನು ಬಯಲಿಗೆ ಎಳಿಬೋದು. ಅದು ನಾವು ಮಾಡುವಂಥದ್ದಲ್ಲ. ಅದು ಅವರು ತಿಳುವಳಿಕೆ ಬರಲಿ. ಇನ್ನು ಮುಂದಾರು ಈಗ ನೋಡಿ, ತಪ್ಪು ಮಾಡುವುದು ಸಹಜ, ಮನುಷ್ಯನ ಅದನ್ನು ತಪ್ಪು ಮಾಡುವುದು ಸಹಜ. ಇನ್ನು ಮುಂದೆ ಅದನ್ನೇ ಮಾಡಿಕೊಂಡು ಹೋದರೆ ನಾನು ನಮ್ಮ ಸಂಘದಲ್ಲಿ ಸಂಘ ಸಮಿತಿಯವರ ಹಾಗೂ DC ಅವರಲ್ಲಿಯೂ ಸಹ ಮನವಿ ಮಾಡ್ತೇನೆ, ಮತ್ತು AC ಅವರಲ್ಲಿ ಮನವಿ ಮಾಡ್ತೇನೆ. ಇನ್ನು ಕಾನೂನನ್ನು ಓದಿಕೊಂಡು ಯಾರ್ಯಾರಿಗೆ ಯಾವ್ಯಾವ ವ್ಯಕ್ತಿಗಳಿಗೆ ಯಾವ್ಯಾವ ಜಾತಿಗಳಿಗೆ ಮೀಸಲಾತಿ ಸೀಟ್ ಉಂಟೋ ಅವರಿಗೆ ಕೊಟ್ಟು ವಿದ್ಯಾರ್ಥಿನಿಯರಿಗೆ ಅಗತ್ಯಪಟ್ಟು PT ಮಾಸ್ಟರ್ ಬೇಕು ಅಂತೇಳಿ ಹೇಳುತ್ತಾ ನಿಮಗೆಲ್ಲರಿಗೂ ಹೊಂದುತ್ತೇನೆ. ತಾಯಿ ಅನುಗ್ರಹ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಬೇಡುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಮುಂದಿನ ಎಪಿಸೋಡ್ ಇಡುವಾಗ ನಾನು ಮಾಹಿತಿ ಹಕ್ಕನ್ನು ಇಟ್ಟು ನಿಮ್ಮ ಎಲ್ಲರನ್ನ ದಾಖಲಾತಿಯನ್ನು ನಾನು ಪಡಿತೇನೆ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.